ರೇಣುಕರಾಜನ ಪಾತ್ರ ಮಾಡಿದಂತವರು ನಮ್ಮ ಗೀತಾ ಜಗಜ್ಜಟ್ಟಿಯಾದ ಭೀಮಸೇನರು ಮಹಾವೀರರು. ನಾವೇನು ಸಾಮಾನ್ಯ ಸುಂದರಿ ಸುಂದರ ಸುಂದರಿ, ನಿನ್ನ ಹಠವನ್ನು ಬಿಡು, ನಿನ್ನ ಹಠವನ್ನು ಬಿಡು. ಭೀಮನನ್ನೇ ಗೆದ್ದು ಬರುವೆಯ ಸಹಜವಾಗಿ ಏನು ಬಂದರು ಕಾಂತ. ಕಾಂತೆ, ಬಂಡಿ ಬಂಡಿ ಅನ್ನ ತಿನ್ನುವ ಭೀಮನಲ್ಲಿ ನೀನಲ್ಲಿ ಯಾದವನಿಗಿಂತ ಮೂರ್ಖತನದ ಮಾತನಾಡುವುದಷ್ಟು ಸೌಂದರ್ಯ ನಿನಗೆ. ಪಾಂಡವರಿಗೆ ಎದುರಾಗಬೇಡ ಕಾಂತ, ಇಲ್ಲಿಗೆ ನಿಲ್ಲಿಸು ನಿನ್ನ ಪಂಥ. ಹೇಳಿ ಸುಂದರಿ, ನಿನ್ನ ನೀತಿಯ ಮಾತುಗಳನ್ನು ಕೆಲವರಲ್ಲ ಆ ಬಂಡ ಪ್ರಪಂಚದ ಪಿಡಿದು ಎಳೆದುಕೊಂಡು ಬರೋದು ಬಿಡುವುದಿಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಆಚೆಗೆ ನಡಿಯೇ ಮತ್ತ ಕಂಗಳೆ. ಕಾಂತಿ, ಬಂದಿದ್ದು ಬರಲಿ, ಮುಂದಾಗಿದ್ದು ನೋಡಿಕೊಳ್ಳಬರು. ಈ ಬಂಡ ಮುಂಡಿಗೆ ಚೆಂಡಿಗೆ ಕೈ ಹಾಕಿ ಒಳದಪ್ಪು ಸಾರಥಿ ದ್ರೌಪದಿ ಅಂತಪ್ಪನ ಕೆರದ ಮೂಡಿದಾಗುತ್ತೆ. ಹೋಗುತ್ತಲೆಂದು ಒಂದೇ ಹಠವನ್ನು ಹಿಡಿದೆ. ಹೌದು ಕಾಂತಿ, ಹಣಬರಕ್ಕೆ ಹೊಡೆಯಾರು ಯಾರು ನಮ್ಮ ಅಣ್ಣನ ಆಜ್ಞೆ ಮೀರುವುದಿಲ್ಲ ಸುಂದರಿ. ಏನು ನಡೆಯಬೇಕು ಅದು ನಡೆಯಲೇಬೇಕು. ಅದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಸುಂದರಿ. ತಪ್ಪಿಸಲು ಯಾರಿಂದಲೂ ಸಾಧ್ಯ. ಯಾರಿಂದ ಆಗುವುದಿಲ್ಲ ಸುಂದರಿ. ಹೌದಲ್ಲವೇ? ಹೌದು ಕಾಂತಿ. ಕಾಂತ, ಕಾಂತಿ, ಕುಳಿತುಕೋ. ಯಾಕೆ? ಮುತ್ತಿನ ಆರತಿ ಮಾಡಿ ಕಳಿಸುವೆ. ಹೌದು ಕಾಂತಿ. ಹೌದು ಕಾಂತ. ಇಲ್ಲಿ ಇಷ್ಟದಂತಾಗಲಿ ಕಾಂತಿ. ಕ್ಷೇಮವಾಗಲಿ ಹಳೆಯ
ಶೀಘ್ರವೂ ಈ ಬಂಡ ಪಾಂಡವರು ಇವರ ಸತಿಮಣೆಯಾದ ದ್ರೌಪದಿಯು ನಮ್ಮ ಅಣ್ಣನ ಸ್ವಾಧೀನವಾಗಬೇಕಾದರೆ ನಮ್ಮ ಅಣ್ಣನ ಪುಣ್ಯ ಎಷ್ಟೊಂದು ಹೇಳಲಿ. ಕೆಲ ಸಾರಥಿ ಭೂಪತಿ ಅಂತೂ ಮಹಾದ್ವಾರದಲ್ಲಿ ಬಂದಾಯ್ತು. ಹಾಗಾದರೆ ನೀನೇ ಒಳವಕ್ಕೆ ಆ ಪಂಡ ದ್ರೌಪದಿಗೆ ಈ ಗಂಡುಗಳ ದುಶ್ಯಾಸ ಮಹಾರಾಜನು ಬಂದು ಮಹಾದ್ವಾರದಲ್ಲಿ ನಿಂತಿರುವಂದು ತಿಳಿಸಿದ ತೀವ್ರವಾಗಿ ಜಗತಿ ಅದೇ ಪ್ರಕಾರವಾಗಲಿಲ್ಲ. ನಮ್ಮ ದ್ವಾರದಲ್ಲಿ ಯಾರೋ ಬಂದಂತೆ ಕಾಣುವುದು ವಿಚಾರ ಮಾಡಿ ನೋಡು. ಆಗಲ್ಲ ತಾಯಿ. ಓಹೋ ದೇವ, ಎಲೆ ಸುಂದರಿ, ನೀನು ದಾರು ಇಲ್ಲಿಗೆ ಬಂದ ಕಾರ್ಯವೇನು ದೇವ? ನೀನು ದಾರ ಸುಂದರಿ, ನಾನು ದ್ರೌಪದಿಯ ಸಖಿ. ನನ್ನ ಹೆಸರು ಸಖಿ ಎನ್ನುತ್ತಾರೆ ದೇವ. ನಾನು ಈ ಭೂಮಂಡಲದ ಗಂಡುಗಲಿ ಎಂದು ಹೆಸರು ಪಡೆದ ದುರ್ಯೋಧನ ತಮ್ಮ ದುಶ್ಯಾಸ ಮಹಾರಾಜನು ಬಂದಿರುವೆನು. ಹೌದೇನು ದೇವ? ಹೌದು ಸಖಿ. ಹಾಗಾದ್ರೆ ಇಲ್ಲಿಗೆ ಬಂದ ಕಾರ್ಯ ಏನು ದೇವ? ರಾಣಿ ಮರಿಯಾದ ದ್ರೌಪದಿಯನ್ನು ಎಳೆದುಕೊಂಡು ಹೋಗಲಿಕ್ಕೆ ಬಂದಿರುವೆನು. ಅಮ್ಮ ದ್ರೌಪದಿ, ಅಪ್ಪ ಸಾರಥಿ, ದುರ್ಯೋಧನನ ತಮ್ಮನಾದ ದುಶ್ವಾಸನು ಬಂದಿರುವನಂತೆ. ಏನು ನನ್ನ ಮೈದುನನ ಬಂದಿರುವನೇ? ಹೌದು ತಾಯಿ. ಏತಕ್ಕಾಗಿ ಬಂದಿರುವನೆಂದು ವಿಚಾರ ಮಾಡು ಸಾರಥಿ. ನಿನ್ನನ್ನು ಎಳೆದುಕೊಂಡು ಮತ್ತು ನಿನ್ನ ಜೊತೆಗೆ ನನ್ನನ್ನು ಕೂಡ ಎಳೆದುಕೊಂಡು ಹೋಗಿ ಬಂದನಂತೆ ಅಮ್ಮಯ್ಯವ. ಅಪ್ಪ ಸಾರಥಿ, ಅಮ್ಮಯ್ಯ, ಧರ್ಮಜನು ಜೂಜ ಮುಖದಿಂದ ಸಕಲ ಸಂಪತ್ತನ್ನು ಸೋತು ಬಿಟ್ಟನು. ಅಯ್ಯೋ, ನಮಗೆ ಕುಂದು ಬಂದು ಒದಗಿತು. ಇದಕ್ಕೆ ಗತಿ ಏನು ಮಾಡಲಿ ಸಾರಥಿ? ತಿಳಿಸು ಮುಂದಿನ ಸಂಗತಿ. ಮುಂದೆ ದೇವರೇ ಗತಿ. ಮಗನ ಸಮಾನವೆಂದು ಶಾಸ್ತ್ರವಿರುವುದು. ನೀನು ಬಂದ ಕಾರಣವೇನು? ಮೈದುನ ಶಿಖಾಮಣಿ ಧೀಮಣಿ. ಅಯ್ಯೇ ಮಾಣಿಕ್ಯ ಮೊದಲಾದ ಅನುಷ್ಠ ಭೂಷಣ ಯುಕ್ತಳಾದ ದ್ರೌಪದಿ, ಮೈದುನ, ನಿನ್ನೆ ದಿನ ಪತಿತ ಪರಾತ್ಮನಾದ ಧರ್ಮಜನು ಸುಖ ದೂತ್ಯವನ್ನಾಡಿ ನಮ್ಮ ಅಣ್ಣನಾದ ಕೌರವೇಂದ್ರಿಗೆ ನಿನ್ನ ಸೋತಿರುವನು. ಸುಮ್ಮನೆ ಸಮೇತ ನಿನ್ನ ಮಂದಿರ ಮನೆಯನ್ನು ಬಂದ ವೇಗಳಿತಾಯಿತು. ಇಲ್ಲದಿದ್ದರೆ ನಿನ್ನ ಜಡಮಡಿಯನ್ನು ಹಿಡಿದು ಕೊಂಡು ಹೋಗಿ ನೋಡ ಕಾಮಿನಿ ಕಲಂಸ ಕಾಮಿನಿ. ಶಾಶ್ವತ ಐಶ್ವರ್ಯ ವಶನಾದ ಅಪ್ಪ ಮೈದುನ, ಎಲ್ಲಿ ಪಾಂಚಾಲಿ ವಾದಿಯನ್ನು ಮಾಡದೆ ಆಧರಿಸಿ ಎನ್ನ ನುಡಿಯನ್ನು ಕೇಳು. ಸವಿಸ್ತರವಾಗಿ ಹೇಳು. ಪತಿಯಾದ ಧರ್ಮಜನು ಜೂದ ಮುಖದಲ್ಲಿ ತನ್ನನ್ನು ಸೋತ ಮೇಲೆ ನನ್ನನ್ನು ಸೋತನೆ, ನನ್ನನ್ನು ಸೋತ ಮೇಲೆ ತಾನು ಸೋತನೆ. ಎಲ್ಲಿ ಪಾಂಚಾಲಿ, ಮೈದುನ, ನಿನ್ನ ಪತಿಯಾದ ಧರ್ಮಜನು ಸಕಲ ಸಾಮ್ರಾಜ್ಯವನ್ನು ಸೋತು ಭೀಮ ಅರ್ಜುನ ನಕಲ ಸಹದೇವನನ್ನು ಸೋತು ತನ್ನನ್ನು ಸೋತು ನಿನ್ನನ್ನು ಸೋತಿರುವನು. ಈ ದುಡುಕುತನವು ನಿನಗೆ ಸರಿಯಲ್ಲ. ಅದು ಯಾತಕ್ಕೆ ಸರಿಯಲ್ಲ? ವಿಚಾರ ಮಾಡಿ ನೋಡು ಮೈದುನ ಶಿಖಾಮಣಿ ಧೀಮಣಿ. ಎಲ್ಲಿ ಬಂಡ ಪಾಂಡವರ ಪತಿಯಾದ ದ್ರೌಪದಿ, ಮೈದುನ, ನಿನ್ನ ಗಂಡರಾದ ಬಂಡ ಪಾಂಡವರು ಭೂಮಂಡಲೇಶನಾದ ನಮ್ಮನೆಗೆ ನಿನ್ನನ್ನು ಸೋತಿರುವರು. ದಿಟ್ಟವಾದ ನಿಮ್ಮ ಸಿರಿವು ನಮಗೆ ಪಟ್ಟವಾಯಿತು. ನಮ್ಮ ಮಂದಿರಕ್ಕೆ ನಡಿ ನಡಿ. ಹಾಗೆ ಬಾರದಿದ್ದರೆ ನಿನ್ನ ಜಡ ಮುಡಿಯನ್ನು ಹಿಡಿದು ಹೇಳಿಕೊಂಡು ಹೋಗಿ ನೋಡಲ್ಲ ಕಾಮಿನಿ ಕಲಂಸ ಕಾಮಿನಿ. ಮುಟ್ಟಾದೀರಲು ಧೂಳ ದೂರ ಸರಿಯ ಮುಟ್ಟಿದಾರೆಂದು
ಹೀಗೆ ಮಾತನಾಡುವುದು ನ್ಯಾಯವಾಗಿ ತೋರುವುದೇ? ನ್ಯಾಯವಾಗಿ ತೋರುವುದು ಸುಂದರಿ. ಅತ್ತಿಗೆ ಆದವಳನ್ನು ನಿನ್ನ ಹೆತ್ತ ತಾಯಿ ಸಮಾನನೆಂದು ತಿಳಿದುಕೋ. ಇಲ್ಲ ಅಂದವರು ಯಾರು ದ್ರೌಪದಿ? ಮೈದುನ ಸುಂದರಿ ಹೇಳುವಿನ ಕೇಳು. ಚೆನ್ನಾಗಿ ಹೇಳು. ದುರ್ಮರ್ಗಳಾದ ದ್ರೌಪದಿ, ಚಂಡಬಲರು ದಂಡರಾದ ಪಾಂಡವರ ಗಂಡರ ಐವರಲ್ಲದೆ ಪರ ಪುರುಷರ ನೆರಳನ್ನಲಿದ ಎನ್ನ ಕೂಡ ಸರಸ ಮಾಡುವುದು ನಿನಗೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ? ಈ ಸಭಾ ಸಜ್ಜನರು ನಿನ್ನನ್ನು ಮೆಚ್ಚಲಾರರು. ಮೆಚ್ಚದಿದ್ದರೂ ಚಿಂತೆಯಿಲ್ಲ, ನಿನ್ನ ಬಿಡುವುದಿಲ್ಲ. ಸುಮ್ಮನೆ ಎನ್ನ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಎಲ್ಲಿ ಪಂಕಜ ನೇತ್ರಿ ಬಿಂಕದ ಮಾತುಗಳಕ್ಕೆ ಸಂಖ್ಯೆ ಇಲ್ಲದ ಜೈಕರಿಸಿ ಮಂಕುತನ ನುಡಿಯಬೇಡ. ಎಲ್ಲಿ ಸುಂದರನಿಂದ ಪುಣ್ಯಕ್ಕೆ ಇಡಿಲ್ಲ. ಎಲ್ಲಿ ಪಾಂಚಾಲಿ ಲೋ ಮೂರ್ಖನೇ, ದುಷ್ಟ ರಾಯರನ್ನು ನಷ್ಟಗೊಳಿಸಿ ಶ್ರೇಷ್ಠನಾದ ನಮ್ಮ ಮಣ್ಣನಿಗೆ ಇಷ್ಟದ ಪಟ್ಟದ ರಾಡಿ ನೀನಾದರೆ ಸೈ ಬಲ ಬಲ ನೀನೇ ಬಗ್ಗೆ ಬಂದೆ. ಏ ದ್ರೌಪದಿ, ಮಂದಮತಿ, ನಿನ್ನ ಗಂಡರಾದ ಬಂಡ ಪಾಂಡವರು ಭೂಮಂಡಲೇಶನಾದ ನಮ್ಮ ಮಣ್ಣನಿಗೆ ವಶರಾಗಿ ಹದಗೆಟ್ಟು ಇಂಡು ರಾಯರ ದಂಡದಲ್ಲಿ ಮಂಡೆ ಎತ್ತದ ವ್ಯಸನಗೊಂಡಿರುವರು. ನೋಡುವಳೆ ಪ್ರೌಢಮತಿಯಾದ ದ್ರೌಪದಿ. ಲೋ ಮೂರ್ಖನೇ, ಇಲ್ಲೇ ಮುರ್ಖಳೆ, ನಿನಗೇನೋ ಕೇಡುಗಾಲ ಬಂದಿರುವುದು. ಕೇಡು ಬಂದರೂ ಚಿಂತಿಲ್ಲ, ನಿನ್ನ ಬಿಡುವುದಿಲ್ಲ. ಲೋ ಮತಿಹೀನನೇ, ಎಲ್ಲೇ ಮತಿಹೀನರೇ, ಚೆನ್ನಾಗಿ ಮಗಳು ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಅದೇ ಸಂಸ್ಥಳವಾಗಿ ಮರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಅವನು ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಎಲೆ ಸುಂದರಿ, ನಾನೊಂದು ಮಾತು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಹೆಣ್ಣೆ ತಡವಾತಕ್ಕೆ ಸುಮ್ಮನೆ ಬಿಡು
ಅಣ್ಣನ ಅಡಿಗೆ ನಡಿ ನಡಿ. ಬರದ ತಡ ಮಾಡದಿರು. ಎಲೆ ಪಾಂಚಾಲಿ, ಎಲ್ಲೋ ಪಾಪಾತ್ಮನೆ, ವಾಸಿ ಇಲ್ಲದ ಏಸು ನುಡಿಯನ್ನು ನುಡಿದರೆ ನಿನ್ನ ಬಿಡುವನೆ, ಬಿಟ್ಟು ಮುಂದ ಕಡೆ ಹಿಡಿವನೆ. ಗುಡಿ ಗುಡಿಸಿ ಜಡೆ ಗುಡಿ ಹಿಡಿದು ನಿನ್ನ ನಡೆಸಿದವಗೊಳಿಸುವೆನು. ತಡ ಮಾಡದೆ ನಮ್ಮ ಅಣ್ಣನ ಅಡಿಗೆ ನಡಿ ನಡಿಯೇ ಚಂದಲಾಕ್ಷದ ಪಾಂಚಾಲಿ. ಓ ಅದಮನೆ, ಅದಮನೆ ಚೆನ್ನಾಗಿ ಹೇಳು. ಎಳೆದರೆ ಎನ್ನ ಗಂಡರಾದ ಪಾಂಡವರು ನಿನ್ನನ್ನು ಸುಮ್ಮನೆ ಬಿಡಲಾರರು. ಗಂಡೆಯನ್ನು ಬಂಡ ಆರಿಸಿ ಬಿಡವರು ನೋಡಿ ನಿನ್ನ ರುಂಡ. ಎಲ್ಲಿ ಪಾಂಚಾಲಿ, ನಿನ್ನ ಒಡೆಯರಾದ ಬಂಡ ಪಾಂಡವರು ನಮ್ಮ ಅಣ್ಣನಿಗೆ ವಶರಾಗಿ ನಮ್ಮ ಅರಮನೆಯಲ್ಲಿ ಬಿದ್ದಿರುವರು. ಎಲ್ಲಿ ಬಡ ನಡುವಿನ ಬಾಲೆ, ಎಲ್ಲೋ ಪಾಪಾತ್ಮನೆ, ಇನ್ನು ಮುಂದೆ ನಮ್ಮ ಅಣ್ಣನೇ ಒಡೆಯನೆಂದು ಆತನ ಮೊಳ ಕೂಡಿ ಕೊಡು ಸುಗಮವು ಕೊಡು. ಚಂಚಲ ಇಲ್ಲದ ನನಗೆ ಚಂಚಲಾಚಿನ ಪಾಂಚಾಲಿ. ಮೂರು ಲೋಕದ ಗಂಡನಾದ ಪಾರ್ಥನನ್ನು ಸಾಮಾನ್ಯನೆಂದು ತಿಳಿದಿರುವಿಯಾ? ನಿನ್ನನ್ನು ಜೀವದಿಂದ ಬಿಡಲಾರನು. ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಹೊರಟು ಹೋಗುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಎಲ್ಲೇ ಕಂಚುದಳನೆ ತಿರುವಂಜುವ ಗಾತ್ರಿ ಬೆಚ್ಚುವುದಕ್ಕೆ ಗೊತ್ತಾದ ಉತ್ತಮವಾದ ಕಾರ್ತಿಯನು. ಉತ್ತಮವಾದ ಹೊಲಕ್ಕೆ ಬೀಜ ಬಿತ್ತಿದರೆ ಪೈರುತ್ತಲ್ಲಿ ಬರಂತೆ ಬಿತ್ತಲರಿಯದ ತರ ಬಿತ್ತುವರು. ಎಲ್ಲಿ ದ್ರೌಪದಿ, ಋತುಮತಿಯಾದ ನೀನು ಕೌರವೋತ್ತಮನ ಮನೆಯಲ್ಲಿ ಮತ್ತೆ ಮತ್ತೆ ಚಿತ್ತಜನ ಕೇಳಿ ಹತ್ತಿದರೆ ಉತ್ತಮವಾದ ಮಗನನ್ನು ಎತ್ತಿಕೊಂಡು ಮುದ್ದಾಡುವಂತೆ ಬಾರೆ ಚಂಚಲಾಕ್ಷದ ಪಾಂಚಾಲಿ. ಮೂರ್ಖನೇ, ಮೂರ್ಖೆ, ಬಾಯಿಗೆ ಬಂದಂತೆ ಮಗಳುವೆಯ ಸಹಜವಾಗಿ ಮಾತಾಡುವೆ. ಪಾಪಾತ್ಮನೆ, ಪಾಪಾತ್ಮನೆ ಕೇಳು, ಚೆನ್ನಾಗಿ ಹೇಳು.
ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಅದೇನು ಸವಿಸ್ತಾರವಾಗಿ ಮಗಳು? ಧರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರದು. ಮೆಚ್ಚದಿದ್ದರೆ ಚಿಂತಿಲ್ಲ, ನಿನ್ನ ಬಿಡುವುದಿಲ್ಲ. ಸುಮ್ಮನೆ ಎನ್ನ ಸೆರೆಯನ್ನು ಬಿಟ್ಟು ಹೊರಟು ಹೋಗೋ ಅದಮನೆ. ಎಲ್ಲಿ ಕಮಲಾಕ್ಷಿ? ಎಲ್ಲಾರು ಕಿರೀಟ ಕಟ್ಟಿದರೆ, ಎಲ್ಲಾರು ಕಿರೀಟ ಕಟ್ಟಿದರೆ. ಕಮಲಾಕ್ಷಿನ ಅಡ್ಡ ಧರ್ಮಜ, ಭೀಮ, ಅರ್ಜುನ, ಕರ್ಣ ಮುಡಿಯನ್ನು ಹಿಡಿದು ಹೇಳ್ಕೊಂಡು ಹೋಗ ನಾವು. ಇದಕ್ಕೆ ಅಡ್ಡ ಬಂದವರು ದ್ರೌಪದಿ ಮುಂದೆ ನೋಡಿ ಎಂದು ಸಾಗರಿತೆ. ಭೀಮ, ಅರ್ಜುನ, ಧರ್ಮರಾಯ, ಕರ್ಣ, ಕೌರವ ಎಲ್ಲರೂ ಬರೇ. ಭೀಮ, ಅರ್ಜುನ, ಧರ್ಮಜ, ಕರ್ಣ ಎಲ್ಲರೂ ಬನ್ನಿ. ನಿನ್ನ ಅಪ್ಪಣೆಯ ಪ್ರಕಾರ ಈ ಭಂಡ ದ್ರೌಪದಿಯನ್ನು ತಂದು ಈ ಸಭಾ ಮುಂಭಾಗದಲ್ಲಿ ನಿಲ್ಲಿಸಿರುವನು. ನಿನ್ನ ಇಷ್ಟದಂತೆ ನಡೆದುಕೊಳ್ಳಲು ನನ್ನ ಆರಾಧನೆ ನಿನ್ನ ಇಷ್ಟದಂತೆ ಕೊಡವಿಪನಾದ ನಮ್ಮಣ್ಣನ ವ್ಯಾಖ್ಯಮನ್ ಕೇಳಿದೆಯಾ? ಭೂರಿ ಗುಣಧರ್ಮ ಚಾತುರ್ಯನಾದ ನಮ್ಮಣ್ಣನ ಮಾನವಂ ಕೇಳಿದೆಯಾ? ಈ ಸಭಾ ಮುಂಭಾಗದಲ್ಲಿ ನಿನ್ನ ಮಾನವಂ ಕಳೆದ ನೋಡಿ ನಾಡಿಯವ ಯಾರು? ಶಂಕೆ ಇಲ್ಲದ ನಿನ್ನ ಹಿಡಿದು ಕಡಿದು ನಿನ್ನ ಸಿರಮನ್ನು ತೆಗೆದು ಯಮ ಕಿಂಕರನ ಸ್ವಾಧೀನ ಮಾಡಿ ಬರೋಣ ಭಯಂಕರ ಮಂದಿ ನಿನ್ನ ಒಳಮಂಕಮನ್ನು ತೋರಿವೆಯಾ? ಸಹಜವಾಗಿ ತೋರುವನು. ಭ್ರಷ್ಟ ಕಾಲುಗಳನ್ನು ಸಿಡಿದನು. ನಿನ್ನ ಕಳಿಗಳನ್ನು ಕಡೆ ದುಃಖವನ್ನು ಪಡಿಸಿದನು. ಗಂಡು ಕಲಿಯಾದ್ರೆ ಬಿಡಿಸಿಕೊಳ್ಳುತ್ತಾರೋ ಭೀಮ ಕೂಲಿಗೆ ಮಾತ್ರ
ಮೂರ್ಛನ ಶಿರೋಮಣಿಯಲ್ಲ ಅರ್ಜುನನೇ, ಏನೇ ಭ್ರಷ್ಟನಾದ ದುಶ್ಯಾಸನ, ಲಕ್ಷ ಕೆಟ್ಟು ಮೂರ್ಛಂಗಳ ಬಿಟ್ಟು ವೀಕ್ಷಿ ಜಾತಕಂಡು ನಿನ್ನ ಮನಗದ್ದಲಿಗೆ ನೆರವಲ್ಲ. ಎಲೆ ಭ್ರಷ್ಟ, ಎಲೆ ಅದಮ್ಮ, ನಮ್ಮ ಅಣ್ಣನ ನೇಮಕ್ಕೆ ಬದ್ಧನಾಗಿ ಸದ್ಗುಣ ಪ್ರಸಿದ್ಧನಾದ ನಮ್ಮ ಅಣ್ಣ ನೇಮಕ್ಕೆ ಬದ್ಧನಾಗಿ ಸಿದ್ಧಾಂತ ಜನಗಣಗಿದ್ದು ನಿಮ್ಮ ಮನವಿಯನ್ನು ಉತ್ತರ ನೆಲೆಗೊಂಡು ಬಂದಿರುವೆನು. ಎನ್ನವರು ಗಂಡು ಕಲಿಯಾದ ಬಿಡಿಸಿಕೊಂಡು ನಾವು ಬೇರೆ ಪಾರ್ಥ ನೀರು ಬದುಕಿದ್ದೇವೆ ಅರ್ಥ. ಎನ್ನ ಹಿತವಾದ ನುಡಿಯನ್ನು ನಿಷ್ಠೆಯಿಂದ ಕೇಳು. ನಿನ್ನ ಕೈಕಾಲುಗಳನ್ನು ಮುಡಿದು ಯಮ ಪಟ್ಟಣಕ್ಕೆ ಕಳಿಸಿ ಬಿಡುವೆ. ಅದಮ್ಮ, ಕೆಟ್ಟ ನುಡಿಗಳನ್ನು ನುಡಿದರೆ ಈ ಕೋದಂಡದಿಂದ ನಿನ್ನ ಮಂಡೆಯನ್ನು ಕೆಡಿ ಬಿಡುವ ಬಂಡ ಆರಿಸಿ ಬಿಡುವ ನಿನ್ನ ಏನೇ ದುಷ್ಟನಾದ ನಿರ್ಮಿಸಿದ ಏನೇ ಬಂಡ ಪಾಂಡವರು ಜಗತ್ ಪಾಂಡರು ಬಲು ಶಂಡರು ಕಂಡದು ಶಂಡನ ಏನೇ ಬಂಡ ಉಂಡರಿಗ ಮಹಾನವಂ ಕಂಡು ಕುರಿ ಎಂಡು ಗಂಡು ಹಾಗೆ ದಿಂಡಿಗಟ್ಟು ಹೊಲಾಗೆ ಗಂಡ ಬೇರುಂಡಲಂ ಕಂಡು ಕುಂಡಲವಾದ ಹಂಡವ ಮೆತ್ತಿಕೊಂಡು ಹೊಲಾಗೆ ಬಲೆ ಬಲೆ ಏ ಕಳ್ಳ ಓ ದಂಡ ಮಂಡಿದ ಕಾಮ ದಂಡದರ ಶರೀರ ಮಂಡಲನ್ನು ತಗ್ಗಿಸಿಕೊಂಡು ಹೋಗುವ ಹಾದಿಯನ್ನು ಬಿಟ್ಟು ಮಾತನಾಡುವ ಮೂರ್ಖ ನಿರ್ಭಾಗ್ಯರೇ ಚೆನ್ನಾಗಿ ಕೇಳು. ಚೆನ್ನಾಗಿ ಬರುವ ಉಬ್ಬಿದ ನಿಬ್ಬರ ಸಿರ್ರಂಗಳ ನಿರ್ಭೇದ ನಿರ್ಭೇದವಾಗದೆ ಗರ್ಭದ ಗರ್ಭವು ನಿರ್ಭೇದವಾದವು. ಎಲೆ ಗಣ್ಣ ಘಾತಕನಾದ ಕೌರವ ಇನ್ನಕ್ಕೆ ಗುರು ದಕ್ಷಿಣೆಯನ್ನು ಮುಟ್ಟಿಸುವುದಾಗಿ ಪಾಂಚಾಲಿ ಪಟ್ಟಣಕ್ಕೆ ಹೋಗಿ ಆ ದ್ರುಪದ ರಾಜನಲ್ಲಿ ಯುದ್ಧ ಮಾಡಿದ ಹಿಂದಕ್ಕೆ ಓಡಿ ಬಂದ ಹೇಳಿ ನೀನು ಓದವ ನಾನು ಆಗಿಲ್ಲದ ಪೌರುಷ ಈಗ ಎಲ್ಲಿಂದ ಬಂದಿದೆ ಅದವ ನೋಡಿದ ಏನೇ ದುಷ್ಟನಾದ ಕರಣನೇ ಪೂಜಿತನಾಗಿರುವ ಗುರುವರನ ಲಜ್ಜೆಯಾಡಿ ಜೀವೆಂದಿವೆ ಎಲೆ ಬಂಡ ಏನೇ ಅದಮ್ಮ ನಿನ್ನ ಗರ್ಜನೆ ಭರ್ಜನೆ ಎಲ್ಲ ಎಮ್ಮಲ್ಲಿ ತೊಡ ಬಂದೆಯ ಸಹಜವಾಗಿ ತೋರುವನೇ ನಿನ್ನ ಹೆಂಡತಿಯರನ್ನು ಮಾನಹೀನರನ್ನಾಗಿ ಮಾಡಿದ್ರೆ ಗಂಡು ಗಲಿಯಾದರೆ ಬಂದು ಬಿಡಿಸಿಕೋ. ಮೂರು ಲೋಕದಲ್ಲಿ ನಾನೇ ಬಲು ಬಲ್ಲಿನರೆಂದು ಹೇಳುವುದಕ್ಕೆ ನಾಚಿಕೆ ಆಗುವುದಿಲ್ಲ ಮೂಗ. ಏನೇ ದುಷ್ಟನಾದ ಕರುಣೆ ನಮ್ಮ ಪಟ್ಟದ ರಾಣಿಯನ್ನು ತಟ್ಟನೆ ಎಳೆದುಕೊಂಡು ಬಾ ಎಂದು ಈ ಕೆಟ್ಟ ದುಶ್ಯಾಸನ ಹೇಳುವ ಸಹಜವಾಗಿ ಹೇಳುವುದೇ ಬಂಡ ಎಲೆ ಅದಮ ಎಲೆ ಅದಮ ನಿನ್ನ ನಾಲಿಗೆಯನ್ನು ತಟ್ಟನೆ ಸಿಳಿ ಬಿಡುವೆ. ಬಲೆ ಬಲೆ ಎಲೆ ಕರ್ಣ ಎಲೆ ಅರ್ಜುನ ನಿನ್ನ ರಟ್ಟೆಗಳನ್ನು ತಟ್ಟನೆ ಬಿಡಿದು ಒಣ ಕಟ್ಟಿಗೆಯಂತೆ ಪಟ ಪಟನೆ ಮುರಿದು ಎಲೆ ಅದಮ ಎಲೆ ಬಂಡ ನಿನ್ನ ಕೈ ಕಾಲುಗಳನ್ನು ಬಿಡಿದು ಸೀಳಿ ಸಾವಿರ ಹೋಳು ಮಾಡಿಬಿಡುವೆ. ಬಲೆ ಬಲೆ ಎಲೆ ಬಂಡ ಎಲೆ ಅದಮ ನಿನ್ನೆ ಕುತ್ತಿಗೆಯನ್ನು ಕತ್ತರಿಸಿ ಸುತ್ತಮುತ್ತ ಕಾಡಿಮ್ಮ ಪಿಶಾಚ ತಂಡಕ್ಕೆ ಕಂಡ ತುಂಡುಗಳಾಗಿ ಉಣಬಡಿಸಿ ಕಂಡಿಯ ಪಾಪಿಷ್ಟನಾದ ಕರುಣ ಎಲ್ಲ ಕೈ ಕಾಲುಗಳನ್ನು ಬಿಡಿದು ಪಟ್ಟನೆ ಮುರಿಯುವುದಕ್ಕೆ ಇದೇನು ಬೊಂಬಾಟವನ್ನು ತಿಳಿದಿರುವ ಸಹಜವಾಗಿ ತಿಳಿದಿರುವನೇ ಅದಮ ಲೇ ಬಂಡ ಲೇ ಕಳ್ಳ ನಿನ್ನ ಹಿಡಿದು ಹಿಡಿದು ಏನು ಬೇಡವಂತೆಗೆ ಇದ್ದಿದ್ದರೆ ಸೂರ್ಯ ಸಂಭೂತನಲ್ಲಿ ಸಿಕ್ಕ ಸಾರ್ಥಕವೊಬ್ಬರ
ಪ್ರಿಯನಾದ ಸಹೋದರನೇ ಕೇಳು. ಅವು ಅಗ್ರಜ ಚೆನ್ನಾಗಿ ಹೇಳು. ಈ ಕಿರಿಕೂಳರಾದ ಕೌರವರಂ ತರಹರಿಸಿ ಬರುವಂತ ದುರಧೀರನೇ ಸರಿ. ಆದರೆ ಇದಕ್ಕೊಂದು ನೀತಿ ಎಂಪೇಳಿಯವನು ಪ್ರೀತಿಯಿಂದ ಕೇಳು. ಅವು ಅಗ್ರಜ ಚೆನ್ನಾಗಿ ಹೇಳು. ಶಾಂತಿತ್ ಕವಚನೇನೆ ಕಮರಿಕ ದೋಸ್ತು ಬೆದರಿಹನಂ. ಅನುಜ, ಇದರ ಅರ್ಥವೇನೆಂದರೆ ಅಗ್ರಜ ಅದರ ತಾತ್ಪರ್ಯವೇನಿರುವುದು? ಸತತವಾದ ಶಾಂತ ಗುಣವೇ ತಾನು ತೊಟ್ಟಂತ ಗಟ್ಟಿ ಕವಚವು. ನಾನೆಂಬುವುದೇ ಕೆಟ್ಟ ಕೃತ್ಯವು. ಸಿಟ್ಟೆಂಬುವುದು ಕಡೆಗಿಟ್ಟು ಶಾಂತಿ ಎಂಬ ಕವಚವನ್ನು ತೊಟ್ಟಿರುವುದೇ ಒಳ್ಳೆಯದು. ಅಪ್ಪ ಸಹೋದರನೇ, ಅವು ಅಗ್ರಜ ಎಷ್ಟೇ ಕಷ್ಟ ಬಂದರೂ ಸಂತೋಷ ತಾಳಬೇಕು. ಸಂತೋಷ ನಂದನವನಂ ಅಂದಹಾಗೆ ಅಕ್ಷಯವಾದ ಸಂತೋಷವೇ ಪ್ರತ್ಯಕ್ಷ ಕಲ್ಪವೃಕ್ಷವೆಂದು ಚೆನ್ನಾಗಿ ತಿಳಿದಿರಬೇಕು. ಈ ಸಮಯದೊಳ ಬೇಸರಗೊಂಡು ಕಿರಿಕೂಳರಾದ ಕೌರವರನ್ನು ಘಾಸಿ ಮಾಡಿದರೆ ಶ್ರೀಮಾನ್ ವಾಸುದೇವನು ಎಂದಿಗೂ ಮೆಚ್ಚುವುದಿಲ್ಲ. ಇಷ್ಟು ಮಾತ್ರಕ್ಕೆ ಅಪ್ಪಣೆಯನ್ನು ಕೊಡಲಾರನು ಕಂಡೆಯ ಅನುಚಾಗ್ರಣಿ ದೀವಣಿ. ಅವು ಅಗ್ರಜ ನಿನ್ನ ಇಷ್ಟವೆಂದಾದರೆ ಕೌರವೇಂದ್ರ, ಈಗಿನ ವ್ಯವಹಾರದಲ್ಲಿ ಖ್ಯಾತಿ ಪಡೆದ ನೀತಿ ತಪ್ಪಿ ಸಹೋದರನು ಸೋತು ಮೋಸ ಮಾಡಿದರಷ್ಟೇ. ಓಹೋ ಧರ್ಮನಂದನ, ಕೌರವೇಂದ್ರ, ಓಹೋ ಧರ್ಮನಂದನ, ಕೌರವೇಂದ್ರ, ಭ್ರಷ್ಟ ದುಷ್ಟ ಎಂದು ಒಡಗುತ್ತಿರುವಳು. ನಿಮ್ಮ ಸಂಬಂಧವಿಲ್ಲದೆ ಮಾತಾಡ್ತಿರೋಳು. ಓಹೋ ಧರ್ಮನಂದನ, ಕೌರವೇಂದ್ರ, ಎನ್ನ ಹಾಕಿ ಶೀಘ್ರವಾಗಿ ನೆರವೇರಿಸು. ಇಲ್ಲವೇ ನೀನು ನಿನ್ನ ತಮ್ಮಂದಿರಿಸಿದವಾಗಿ ಶರಣಾಗತರಾಗಿ ಹೇಳಿಕೊಂಡರೆ ನಿಮ್ಮ ಸಿರಿ ಸಾಮ್ರಾಜ್ಯವನ್ನು ನಿಮಗೆ ಕೊಟ್ಟು ಬಿಡೋಣ. ಧರ್ಮನಂದನ, ಗಿರಿ ಧೀರನಾದ ಕುರುವರನೇ, ಓಹೋ ಧರ್ಮನಂದನ, ಘಾತಕತನಂ ಬಿಟ್ಟು ಪ್ರೀತಿಯಿಂದ ಕೇಳುವ ಒಂದು ನೀತಿ ಎಂಪೇಳುವೆನು. ಅದೇನು ಸರಿಯಾಗಿ ಹೇಳೋದು ಧರ್ಮನಂದನ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ. ಎಲ್ಲ ಗುರುನಂದನ, ಇದರ ಅರ್ಥವೇನೆಂದರೆ ಓಹೋ ಧರ್ಮನಂದನ, ಅದರ ಅರ್ಥವೇನಿರೋದು? ಧರಾತರಗಳಲ್ಲಿ ಶರೀರವು ಸ್ಥಿರವಲ್ಲ. ವರ ಸಂಪದವು ಸಾನ್ವಿತವಾಗಿ ನಿಲ್ಲುವುದಿಲ್ಲ. ಕೀರ್ತಿಯು ಸೂರ್ಯ ಚಂದ್ರ ಇರುವವರೆಗೂ ಇರುತ್ತದೆ. ಆದ ಕಾರಣ ಕೀರ್ತಿಯನ್ನು ಸಂಪಾದಿಸಬೇಕು. ಅಸಾಧ್ಯಕ್ಕೆ ಮೃತ್ಯು ಬೆನ್ನು ಹತ್ತಿರುವುದು. ಆದ ಪ್ರಯುಕ್ತ ನಿರ್ಮಲವಾದ ಧರ್ಮವು ಸ್ಥಿರವೆಂದು ಗ್ರಹಿಸಬೇಕು. ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಧರ್ಮನಂದನ? ಹರಿಷಡ್ ವರ್ಗದಿಂದ ನಿರ್ಜಿತವಾದ ದುರ್ಗುಣಗಳಿಂದ ಸ್ವರ್ಗದ ಮಾರ್ಗವು ಸೇರಗೂಡದೆ ದುರ್ಗತಿಗೆ ಕೆಡಹುವುದು. ಆದ್ದರಿಂದ ಇಂತಹ ದುರ್ಗುಣಗಳನ್ನು ಕಳೆದು ರಾಗದ್ವೇಷಗಳನ್ನು ಅಳಿದು ಧರ್ಮಾತ್ಮಕರಾಗಿದ್ದರೆ ಧರ್ಮಾತ್ಮಕರು ಮೆಚ್ಚುವರು. ನಿರ್ಮಲವಾದ ಕೀರ್ತಿ ಬರುವುದು. ಕೇಳೋ ದುರ್ಯೋಧನ, ಬಿಡು ಈ ನಿನ್ನ ಮಂಕುತನ. ದುಶ್ಯಾಸನ ಪಾಪ ಈ ಹಾರಿ ಮಣಿಯ ಕಡು ಬೆಳಗ್ಗೆ ನುಡಿಗಳನ್ನು ಕೇಳಿ ಭಕ್ಷ್ಯ ಮಾಡಬೇಡ. ಓಹೋ ನಿಜ, ಓಹೋ ಅಗ್ರಜ, ಜಾಗೃತಿಯಿಂದ ಈ ದ್ರೌಪದಿಯ ಬಿಡಿ ಬಿಡಿ ಎಳೆದು ಈ ಸಭೆಯೊಳಗೆ ತಡ ಮಾಡದಂದು ಒಪ್ಪಿಸು. ಓಹೋ ಅನುಜ, ಈ ಮಾತು ಸಹಜ. ಓಹೋ ಅಗ್ರಜರೇ, ಓಹೋ ಅನುಜ, ಏನಿನ ಅಪ್ಪಣೆಯ ಪ್ರಕಾರ ಈ ನಾಲಿಮಡಿಯನ್ನು ಬಿಡಲು ಎಲ್ಲಿ ಕಾಕು ಮತ್ಗಳೇ, ಏನೋ ಮತ್ತೆ ಏನನೇ ಬೇಕಿಲ್ಲದ ಜೋಕು ನುಡಿಯನ್ನು ನುಡಿಯಬೇಡ. ಭೀಕರವಾದ ನಿನ್ನ ಮಹಾರಾಷ್ಟ್ರ ಮಾಡುವೆನು. ಎಲೆ ಪಾಂಚಾಲಿ, ಪಾಪಾತ್ಮನೆ, ಈ ಲೋಕದಲ್ಲಿ ನಿನ್ನ ಗಂಡನಿಗೆ ದಾರು ಸರಿಗಿಲ್ಲ ಎಂಬುದನ್ನು ಬರೀ ಕುರುವಲ್ಲಿ ನಿನ್ನ ಗಂಡನನ್ನು ಕರೆ. ಎಲೆ ಉಡಿರಾಜಮುಖಿ ಬಂಡ ಬಂಡವ ಪ್ರವಾಸಕ್ಕೆ. ಎಲ್ಲೋ ಪಾಪಾತ್ಮನೆ, ಎಲೆ ಪಾಪಸ್ಥರೇ, ಬಾಯಿಗೆ ಬಂದಂತೆ ಮಾತನಾಡಿದ ನಿನ್ನ ಬಾಯಿ ಒಳಗೆ ಹುಳ ಬೀಳಲಿ. ನಿನ್ನ ಬಾಯಿಗೆ
ಸಹಜಕ್ಕೆ ಮಾತನಾಡುವಿಯಾ? ಸಹಜವಾಗಿ ಮಾತಾಡುವೆ. ವಿನಾಶಕಾಲ ವಿಪರೀತ ಬುದ್ಧಿ ಎಂಬಂತೆ ನಿನಗೆ ವಿನಾಶಕಾಲ ಒದಗಿರುವುದು. ವಿನಾಶಕಾಲ ಒಂದು ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡುವ ಭ್ರಷ್ಟ. ಆ ಅಧಮರಾದ ನಿನ್ನ ಗಂಡನನ್ನು ಎನ್ನ ಮುಂದೆ ಕೊಂಡಾಡುವೆಯಾ? ಏನೇ ಪಾಂಚಾಲಿ, ಮೂಕನೇ, ಧರೆಯವಳು ದಾಂಡ ಧರನ ಬಂದರೂ ಅವನ ರುಂಡವನ್ನು ಖಂಡಿಸುವ ಗಂಡುಗಳಿಗೆ ಶಾಸ ಮಹಾರಾಜನಿಂದ ಈ ಭೂಮಿಯಲ್ಲಿ ಕೊಂಡಾಡುವುದು. ಏನೇ ಪಾಂಚಾಲಿ, ಇಂಥ ಅಖಂಡ ಬಲ ನಿಶ್ಚೀವನಾದ ದುಶ್ಚಾಚರಿಗೆ ಅರಿವರು ಏನೇ ಮದಗದ ಕಾವಿರಿ ಮೂಕನೇ, ಈ ಮದ ಮತ್ತ ಬಂಡ ಭೀಮನ ಕದನದಲ್ಲಿ ಗದಗದ ನಡೆಸಿರುವೆನು, ಎದ ಗುಂಡಿಗೆ ಸಿಡುವೆನು ಎಂಬ ಪಟ್ಟಣಕ್ಕೆ ಕಳಿಸಿರುವೆನು. ನೆಲೆ ಪಾಂಚಾಲಿ, ಪಾಪಕ್ಕನೇ, ನೀಡುತ್ತಿರುವ ಪಟ್ಟು ಪೀಠಂದ್ರೆ ದ್ರೌಪದಿ ಪಾಂಡ ಪಾಠ ಕಾಣಿಸುತ್ತೆ. ಪ್ರಾಣೇಶ್ವರ, ಈ ದುರ್ಮಾರ್ಗನು ಮಾಡಿದ ನೀತಿಯನ್ನು ನೋಡಿದೆಯಾ ವಲ್ಲಭ? ಸುಮ್ಮನಿರುವುದು ನ್ಯಾಯವಾಗಿ ತೋರುವುದೇ? ಹೇಳ್ತೀನಿ ಕೇಳು. ಅದೇನು ಚೆನ್ನಾಗಿ ಹೇಳ್ತಾನೆ. ಧರ್ಮ ಜಾಸೇರೆ ಬಿಡಿಸು ಅಭಿಮಾನವ ಉಳಿಸು ಉಳಿಸು. ಧರ್ಮ ಜಾಸೇರೆ ಬಿಡಿಸು. ಪ್ರಾಣೇಶ್ವರ, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಜಡೆ ಮುಡಿ ಹಿಡಿದೆನ್ನ ಆಡಿಗಾಡಿ ಗೆಳೆಯುವನು. ಕಡುದುರುಳನಾಸದೆ ಕಾಣಿದೆನ್ನುಳಿಸು ಉಳಿಸು. ಧರ್ಮ ಜಾಸೇರೆ ಬಿಡಿಸು. ನಿರ್ಮಲಾತ್ಮಕನಾದ ಧರ್ಮರಾಯನೇ, ಈ ದುರ್ಮಾರ್ಗನು ಮಾಡಿದ ನೀತಿಯನ್ನು ನೋಡಿದೆಯಾ ವಲ್ಲಭ? ನೋಡಿದೆ ಕಾಂತೆ. ಕಾಲ ಅಡಿಯಡೆಗೆ ಎನ್ನ ಜಡಮುಡಿಯನ್ನಿಡಿದು ಎಳೆಯುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದರೂ ಮಾಡಿ ಎನ್ನ ಸರಿಯನ್ನು ಬಿಡಿಸಬಾರದೆ ಕಾಂತ ಗುಣವಂತ. ಹೇಳುವಿನಿ ಕೇಳು. ಚೆನ್ನಾಗಿ ಹೇಳು ಕಾಂತ.
ಮಣಿ ಪ್ರಾಣೇಶ್ವರ, ಈ ಧರಣಿಯೋಳು ನಿರತವು ದುರಿತ ಚರಿತರಾದ ನರರಿಗೆ ವಿಧಿಯು ತರ ತೆರೆದು ನೆರೆದು ಬರುವ ಕಪ್ಪು ಗುರಳಿನ ಸಾಕ್ಷಿಯಾಗಿ ಗಪ್ಪನೆ ಅಪ್ಪಿಕೊಂಡು ಬರುವುದು ತಪ್ಪುವುದಿಲ್ಲ. ಕಾಂತೆ, ಕಾಂತ ಒಪ್ಪದಿಂದ ಕೇಳು, ಚೆನ್ನಾಗಿ ಹೇಳು. ಹಿಂದಿನ ಜನ್ಮದಿ ಮಾಡಿದ ಪಾಪ ಸಂಕೋಪಗಳು ಸಂದೇಹವಿಲ್ಲದೆ ಇಂದಿಗೆ ಬಂದು ನಿಂತಿರುವುದು. ಅದೇ ಸುಂದರಿ, ಸುಂದರ, ಒಬ್ಬರಿಂದ ಬಲು ನೊಂದೆನೆಂದು ಹೇಳುವುದು ಚಂದವಲ್ಲ. ಶ್ರೀಕರ ಶುಭಕರವಾದ ಒಂದು ನೀತಿಯಂಪೇಳುವನು ಪ್ರೀತಿಯಿಂದ ಕೇಳು. ಚೆನ್ನಾಗಿ ಹೇಳು. ಯಶ್ವಿನ್ ದೇಹೇ ಯಥಾಕಾಲೆ ಎನ್ ಮುಹೂರ್ತೆ ಚಯವರ್ತಿನಿ ಅನೇಕೋ ದಿವ್ಯಪೋ ಲಾಭಂ ತತ್ಕಾಲಂ ಭವಿಷ್ಯತ್. ಕಾಂತೆ, ಇದರ ಅರ್ಥವೇನೆಂದರೆ, ಅದು ಏನು ಕಾಂತ? ಯಾರಿಂದ ಯಾತಕ್ಕೋಸ್ಕರ ಯಾವ ಪ್ರಕಾರ ಎಷ್ಟು ಮಾತ್ರ ಯಾವ ಸ್ಥಳದಲ್ಲಿ ಯಾವ ದುಃಖವಾಗಲಿ ಸಂತೋಷವಾಗಲಿ ಆಗಿರಬೇಕಾಗಿತ್ತು ಅವನಿಂದ ಅದಕ್ಕೋಸ್ಕರ ಆ ಪ್ರಕಾರ ಅಷ್ಟು ಮಾತ್ರ ಅದು ದೈವ ವಶದಿಂದ ಮನುಷ್ಯನಿಗೆ ಆಗುತ್ತಿರುವುದು. ಆದ್ದರಿಂದ ಸ್ವಲ್ಪ ಕಾಲ ನಿರೀಕ್ಷಿಸು ಕಂಡೆಯ ಕಾಮಿನಿ ಕಲಹಂಸ. ಪ್ರಾಣೇಶ್ವರ, ಮತ್ತೆ ಹೇಳುವೆನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಕಾಳಾನು ಎನ್ನಾನು ಬಾಳು ಗಾಳಿಸುವನು. ಕಾಳನ ಹಾವಳಿಯನ್ನು ಗಾಳಿಗೆನ್ನೋಳಿ ಸೋಳಿಸೋ ಧರ್ಮ ಜಾಸೇರೆ ಬಿಡಿಸೋ. ಕಾಂತ, ಕಾಂತೆ, ಅಡಿ ಅಡಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು. ಹ. ಅಯ್ಯೋ, ಈ ಭಂಡನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹ. ಹೇಗಾದರೂ ಮಾಡಿ ಎನ್ನ ಸೆರೆಯನ್ನು ಬಿಡಿಸಬಾರದೆ ಕಾಂತ ಗುಣವಂತ. ಕಾಂತೆ, ಕಾಂತ, ಕಾಲ ಬರುವ ತನಕ ಸ್ವಲ್ಪ ಸೈರಿಸು. ಹಾಗಾದರೆ ಮತ್ತೆ ಹೇಳಿದನು, ಚೆನ್ನಾಗಿ ಕೇಳು. ಹೇಳು. ಹೇಳು ಕಾಂತ. ಹರಿಶ್ಚಂದ್ರ ರಾಜನ ಸತ್ಯವಂತನ ಹರಿಶ್ಚಂದ್ರ ರಾಜನ ವಿಧಿವಶ ಒಳಗಾಗಿ ಅತಿ ದುಃಖ ಪಡಲಿಲ್ಲವೇನೋ. ವಿಧಿವಶ ಒಳಗಾಗಿ ಅತಿ ದುಃಖ ಪಡಲಿಲ್ಲವೇನೋ. ಪರರಿಂದ ಕಷ್ಟ ಯಮಗೆ ಬಂದಿತೆಂದು. ಪರರಿಂದ ಕಷ್ಟ ಯಮಗೆ ಬಂದಿತೆಂದು. ಮನದಲ್ಲಿ ನೊಂದು ಬಳಲುವುದೇ ಮನದಲ್ಲಿ ನೊಂದು ಬಳಲುವೆ. ಸೈರಿಸುತ್ತಾ ಚಿಂತೆ ಅತಿ ದುಃಖವನ ಪಡದಿರು ನೀನು. ಅತಿ ದುಃಖವನ ಪಡದಿರು. ನಾರ್ಯರತ್ನವೇ, ಆರ್ಯರು ಹೇಳುವುದೇನೆಂದರೆ, ಅದೇನು ಕಾಂತ? ಸರ್ವಕಾಲೇ ವಶತ್ ಸರ್ವಕೋಪ ಪರಿತ್ರಾಯತಿ ಅನ್ನುವ ರೀತಿ ಪೂರ್ವಿಗಳು ಸರ್ವವು ಕಾಲ ದೀನವೆಂದು ತಿಳಿದಿರಬೇಕು. ಕಾಂತೆ, ಕಾಂತ, ಹೆಗ್ಗಳವಾದ ರೊಕ್ಕವು ಮಾನ್ಯವಾದ ಧನ ಕನಕ ವಸ್ತುವು ಮೀರಿದ ದುಃಖವು ಲೆಕ್ಕವಿಲ್ಲದೆಡೆ ಮಿಕ್ಕಿದ ನೀತಿಯಂಪೇಳಿವನು ಪ್ರೀತಿಯಿಂದ ಕೇಳು. ಚೆನ್ನಾಗಿ ಹೇಳು. ಅವಶ್ಯೋ ಭವನೋ ಭವತೆ ನಿಶ್ಚಲಿತಃ ಅನ್ನುವ ಪ್ರಚುರವಾದ ವಚನದಂತೆ
ವಿಧಿಯ ರಚನೆ ಮಹಾತ್ಮರಿಗಾದರೂ ಮಹಾಪ್ರಸಾದವೆಂದು ಗ್ರಹಿಸುವರು. ಏಕಾಂತೆ ಕಾಂತ ಹರಿಶ್ಚಂದ್ರ ಕೀರ್ತಿ ಸಾಂದ್ರನಾದ ರಾಜಾದಿ ರಾಜ ನಳ ಮಹಾರಾಜನು ಶ್ರೇಷ್ಠವಾದ ಅಷ್ಟಭೋಗದ ನಷ್ಟದಿಂದ ಪಟ್ಟದ ರಾಣಿಯೊಡನೆ ಕೆಟ್ಟಡಿಮೆಯಲ್ಲಿ ಅಷ್ಟದರಿದ್ರ ಕಟ್ಟಿಕೊಂಡು ಕಷ್ಟಪಟ್ಟಿದ್ದು ಎಷ್ಟೆಂದು ಹೇಳಿ. ಏಕಾಂತೆ ಕಾಂತ ಮಾಡಿ